ಎಪಿಸೋಡಲ್ಲಿ ನಾನು ಕುಕ್ ಮಾಡ್ತಾ ಇರೋ ಡಿಶ್ ಬಂದು ಪೆಸ್ಟೋ ಚಿಕನ್ ಅಂತ ಫಟಾಫಟ್ ಆಗಿ ಮಾಡ್ಕೊಳ್ಳೋಂಥ ಚಿಕನ್ ಪ್ರೋಟೀನ್ ಸೋರ್ಸ್ ರೆಸಿಪಿ ಇದು. ಕ್ಯಾನ್ ಯು ಬಿಲೀವ್ ಇಟ್? ಇಷ್ಟ ಐಟಮ್ಸ್ ಬೇಕಾಗಿರೋದು. ನಾನು ಮಾಡ್ಕೋತಾ ಇರೋ ಇವತ್ತು ಪೆಸ್ಟೋ ಚಿಕನ್ಗೆ ಮೊಸರು ಹಾಕೋತಾ ಇದ್ದೀನಿ. ನಾನು ಕ್ಲಾಸಿಕ್ ಪೆಸ್ಟೋನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಕಾಗಿರುತ್ತೆ. ಒಂದು ಸ್ವಲ್ಪ ಪುಡಿಗಳನ್ನ ಆರ್ಡರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ, ಅವಾಗ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ದಿಸ್ ಇಸ್ ಅ ಗೇಮ್ ಚೇಂಜರ್. ತಿನ್ನೋದೇ ಉಂಟಂತೆ, ಕೈಯಲ್ಲಿ ಮುಟ್ಟಿದ್ರೆ ಏನು ಅಂತೆಲ್ಲ ಅನ್ಕೋಬೇಡಿ. ಏನು ಒಬ್ಬೊಬ್ರಿಗೆ ಒಂದೊಂದು ಈ ಥರದೊಂದು ಪ್ರಾಬ್ಲಮ್ಗಳಿರುತ್ತೆ. It smells so nice. Hope it turns out good. ಮುಗ್ದಿದೆ ಪೆಸ್ಟೋ ಚಿಕನ್. ಐ ಆಮ್ ಆ್ಯಕ್ಚುಲಿ ಕ್ಯೂರಿಯಸ್ ಟು ಟ್ರೈ ಹೇಗೆ ಬಂದಿದೆ ಅಂತ. ನೀವು ಆ್ಯಕ್ಟಿಂಗ್ ಎಲ್ಲ ಮಾಡಬೇಡಿ, ಕರೆಕ್ಟಾಗಿ ಹೇಳಿ ಹೆಂಗಿದೆ ಅಂತ. ಹಂಗಲ್ಲ, ಒಂದೇ ಪೀಸ್ ತಿಂದ್ಬಿಟ್ಟು ಹೇಳಬೇಕು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹ್ಯಾಂಗ್ರಿ ಕುಕಿಂಗ್ ಸೀರೀಸ್. ಸೊ ದಿಸ್ ಇಸ್ ಎಪಿಸೋಡ್ 2. ಈ ಎಪಿಸೋಡಲ್ಲಿ ನಾನು ಕುಕ್ ಮಾಡ್ತಾ ಇರೋ ಒಂದು ಡಿಶ್ ಬಂದು ಪೆಸ್ಟೋ ಚಿಕನ್ ಅಂತ. ಎಸ್, ತುಂಬ ಈಸಿಯಾಗಿ, ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಕ್ವಿಕ್ ಫಟಾಫಟ್ ಆಗಿ ಮಾಡ್ಕೊಳ್ಳೋಂಥ ಚಿಕನ್ ಪ್ರೋಟೀನ್ ಸೋರ್ಸ್ ರೆಸಿಪಿ ಇದು. ಚಿಕನ್, ಎಗ್ಸ್, ಪನ್ನೀರ್, ಸೋಯಾ ಇಸ್ ವೆರಿ ಮ್ಯಾಂಡೇಟ್ರಿ ಇನ್ ಮೈ ಡಯಟ್. ಯೂಶಲಿ ನನಗೆ ನಮ್ಮ ಟ್ರೈನರ್ ಹೇಳಿರೋದು ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ಚಿಕನ್ ಮತ್ತು ಎಗ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಆಲ್ಸೋ ನಾನು ಎಲ್ಲರ ಥರ ಕುಕ್ಕಿಂಗ್ ಇಸ್ ಮೈ ಹಾಬಿ. ನನಗೆ ಯಾವಾಗ ಸ್ಟ್ರೆಸ್ ರಿಲೀಫ್ ಮಾಡಬೇಕು ಅನಿಸುತ್ತೋ ಆವಾಗ ಕುಕ್ ಮಾಡ್ತೀನಿ, ಆ ಥರ ಅಲ್ವೇ ಅಲ್ಲ. ಅವಶ್ಯಕತೆ ಇದ್ದಾಗ, ನನಗೆ ತುಂಬ ಹೊಟ್ಟೆ ಹಸಿವಾದಾಗ, ನಾನು ಹ್ಯಾಂಗ್ರಿ ಆದಾಗ ಮಾತ್ರ ನಾನು ಕುಕ್ ಮಾಡ್ಕೊಳ್ಳೋದು. ಸೊ ಬನ್ನಿ, ವಿತಿನ್ 20 ಮಿನಿಟ್ಸ್ ನಿಮಗೆ ಬೇಕಾದಂಥ ಚಿಕನ್ ಅಥವಾ ಪನ್ನೀರ್ ಅಥವಾ ಸೋಯಾ ಏನನ್ನಾದರೂ ಕುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಇತ್ತೀಚೆಗೆ ನೀವೆಲ್ಲ ತುಂಬಾ ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ನಾನು ಕ್ವಿಕ್ ಆಗಿ ಕುಕಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಕಿನ್ ಕೇರ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ. ಡೆಡ್ ಸ್ಕಿನ್ ಸೆಲ್ಸ್ ಮತ್ತೆ ಸ್ಟ್ರೆಸ್ ಇಂದ ಹಾಗೆ ಫ್ರೀ ರ್ಯಾಡಿಕಲ್ಸ್ ಇಂದ ಸ್ಕಿನ್ ತುಂಬಾನೇ ಡಲ್ ಆಗುತ್ತೆ, ಹಾಗೆ ಡಿಹೈಡ್ರೇಟ್ ಆಗುತ್ತೆ. ಅದನ್ನ ಓವರ್ಕಮ್ ಮಾಡೋದಕ್ಕೆ, ಸ್ಕಿನ್ ನ ಬ್ರೈಟನ್ ಮಾಡೋದಕ್ಕೆ, ಸ್ಕಿನ್ ನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದಕ್ಕೆ ನಾನು ಇತ್ತೀಚೆಗೆ ಹಿಮಾಲಯ ಅವರ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಒನ್. ಇದರಲ್ಲಿ 10x ನಯಾಸಿನಮೈಡ್ ಇದೆ, ಹಾಗೆ 5x ವೈಟಮಿನ್ ಸಿ ಇದೆ. ಇದರಲ್ಲಿ ಪವರ್ ಆಫ್ ಆರೆಂಜ್ ಇರೋದ್ರಿಂದ ಇಟ್ ಇಸ್ ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್ ಅಂತಾನೆ ಹೇಳ್ಬೋದು. ಹೀಗೆ 1 2 to 3 ಡ್ರಾಪ್ಸ್ನ ಹೀಗೆ ಹಾಕೋತೀನಿ. ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ, ಸೊ ದಟ್ ದ ಸ್ಕಿನ್ ಅಬ್ಸಾರ್ಬ್ಸ್ ದ ಸಿರಮ್ ಕ್ವಿಕ್ ಆಗಿ. ನೋಡಿ, ಈ ಸಿರಮ್ ತುಂಬಾ ಲೈಟ್ ವೆಯ್ಟ್ ಇರೋದ್ರಿಂದ ಬೇಗ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ. ಇದು ವಿಸಿಬಲಿ ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಹಾಗೆ ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಇನ್ ಜಸ್ಟ್ 3 days. ನೀವು ಕೂಡ ಟ್ರೈ ಮಾಡಿ. ಸೊ ಆಗಲೇ ಹೇಳಿದಾಗೆ ಇದರಲ್ಲಿ 5x ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಹಾಗೆ ಡಲ್ನೆಸ್, ಪಿಗ್ಮೆಂಟೇಷನ್ನ ಹೋಗ್ಲಾಡ್ಸುತ್ತೆ. ಸೊ ಇದನ್ನ ನೀವು ಬೈ ಮಾಡಬೇಕು ಅಂದರೆ ನಾನು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ನೀವು ಇದನ್ನ ಅಪ್ಲೈ ಮಾಡಾದ್ಮೇಲೆ ಯು ಕ್ಯಾನ್ ಅಪ್ಲೈ ಸನ್ಸ್ಕ್ರೀನ್, ಹಾಗೆ ನಿಮ್ಮ ಮೇಕಪ್, ಡೈಲಿ ರೂಟೀನ್ ಏನಿರುತ್ತೋ ಅದನ್ನ ಫಾಲೋ ಅಪ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲಬಲ್ ಇದೆ, ಹಾಗೆ ಹಿಮಾಲಯ ಅವರ ಅಫಿಷಿಯಲ್ ವೆಬ್ಸೈಟ್, ಆ್ಯಪಲ್ ಕೂಡ ಅವೈಲಬಲ್ ಇದೆ. ಬನ್ನಿ ಹೋಗಿ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಇಷ್ಟೇ, ಕ್ಯಾನ್ ಯು ಬಿಲೀವ್ ಇಟ್? ಇಷ್ಟ ಐಟಮ್ಸ್ ಬೇಕಾಗಿರೋದು. ನಾನು ಮಾಡ್ಕೋತಾ ಇರೋ ಇವತ್ತು ಪೆಸ್ಟೋ ಚಿಕನ್ಗೆ. ಏರ್ ಫ್ರೈರ್ ಯೂಸ್ ಮಾಡಿಕೊಂಡು ಮಾಡಬಹುದು, ಹಾಗೆ ಪ್ಯಾನಲ್ ಕೂಡ ಮಾಡ್ಕೋಬೋದು. ಬಟ್ ನಾನು ಪ್ಯಾನಲ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ನಂಗೆ ಸ್ವಲ್ಪ ಏರ್ ಫ್ರೈರ್ಗಿಟ್ಟಾಗ ತುಂಬ ಡ್ರೈ ಆಗಿಬಿಡುತ್ತೆ ಚಿಕನ್. ನಂಗೆ ಅದು ಅಷ್ಟಿಷ್ಟ ಆಗಲ್ಲ, ಸ್ವಲ್ಪ ಟೆಂಡರ್ನೆಸ್ ಇರಬೇಕು ಅಂತ ಅಷ್ಟೇ. ಸೊ ದೇರ್ಸ್ ಚಿಕನ್. ಸೊ ಇದನ್ನು ನಾನು ಯೂಶ್ವಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಒಂದು 2 daysಗೆ ಆಗುತ್ತೆ. ಇವತ್ತೋಗೋ ಆಗುತ್ತೆ, ನಾಳೆಗೂ ಆಗುತ್ತೆ. ಫಸ್ಟ್ ನಾನು ಏನು ಹಾಕೋತಾ ಇದ್ದೀನಿ ಅಂದರೆ ಚಿಕನ್ಗೆ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಮೊಸರು ಹಾಕೊಂಡೆ ಫಸ್ಟು. ಸಿನ್ಸ್ ಇಟ್ಸ್ ಕಾಲ್ಡ್ ಪೆಸ್ಟೋ ಚಿಕನ್, ನಾನು ಕ್ಲಾಸಿಕ್ ಪೆಸ್ಟೋನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಫ್ರಮ್ ಸಾಸಿರಿ. ಆ್ಯಂಡ್ ಟ್ರಸ್ಟ್ ಮೀ, ಸಾಕಾಗಿರುತ್ತೆ. ಓಕೆ, ಸೊ ದಟ್ಸ್ ಅಬೌಟ್ ಇಟ್. ಮೊಸರು ಮತ್ತು ಪೆಸ್ಟೋ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಪುಡಿಗಳನ್ನ ನಾನು ಆ್ಯಕ್ಚುಲಾಗಿ ಆರ್ಡರ್ ಮಾಡಿ ತಂದಿದ್ದೀನಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ, ಆವಾಗ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಒಂದು ಚಿಕನ್ ಮಸಾಲ ಇದೆ, ಯು ಕ್ಯಾನ್ ಆ್ಯಡ್ ಎನಿ ಚಿಕನ್ ಮಸಾಲ. ನಂಗೆ ಸ್ವಲ್ಪ ಹಸಿ ಇದು ಚಿಕನ್ ತಿನ್ನೋಕ್ಕಾಗಲ್ಲ, ಸೊ ಹಾಗಾಗಿ ಸ್ವಲ್ಪ ಫ್ಲೇವರ್ಫುಲ್ ಮಾಡ್ಕೋತೀನಿ. ಆ್ಯಂಡ್ ಪಕ್ಕದಲ್ಲಿ ನೋಡಿ ಅದೇನು ಸೌಂಡು ಅಂತ ನೀವೆಲ್ಲ ಯೋಚನೆ ಮಾಡ್ತಾಯಿದ್ರೆ, ಇಲ್ಲಿ ಎಗ್ಸ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆರಿಗ್ಯಾನೋ ಆ್ಯಡ್ ಮಾಡ್ಕೋತಾ ಇದ್ದೀನಿ. Lots and lots of herbs, Italian herbs, chili flakes and garlic powder ಹಾಕೋತಾ ಇದ್ದೀನಿ. ಮನೇಲೇ ಮಾಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್.
ವೈಟ್ ಆನಿಯನ್ ಪೌಡರ್ ಹಾಕೋತಾ ಇದ್ದೀನಿ. ಟ್ರಸ್ಟ್ ಮೀ, ದಿಸ್ ಇಸ್ ಅ ಗೇಮ್ ಚೇಂಜರ್. ಇದು ಕೊಡೋ ಫ್ಲೇವರೇ ನೆಕ್ಸ್ಟ್ ಲೆವೆಲು. ಬಟ್ ಇದು ಗಟ್ಟಿ ಆಗೋಗಿದೆ, ಇದ್ರ ಪ್ರಾಬ್ಲಮೇ ಇದು. ತಿನ್ನೋದೇ ಉಂಟಂತೆ, ಕೈಯಲ್ಲಿ ಮುಟ್ಟಿದ್ರೆ ಏನು ಅಂತೆಲ್ಲ ಅನ್ಕೋಬೇಡಿ. ಒಬ್ಬೊಬ್ರಿಗೆ ಒಂದೊಂದು ಈ ಥರದೊಂದು ಪ್ರಾಬ್ಲಮ್ಗಳಿರುತ್ತೆ. ಸೊ ನನಗೆ ಆಗಲ್ಲ ರಾ ಮೀಟ್ನ ಕೈಯಲ್ಲಿ ಮುಟ್ಟೋದು, ಕೈಯಲ್ಲಿ ಮಿಕ್ಸ್ ಮಾಡೋದು. ಉಪ್ಪು ಹಾಕ್ಕೊಂಬಿಡೋಣ. ವಿ ಯೂಸ್ ಪಿಂಕ್ ಸಾಲ್ಟ್. ತುಂಬ ಜನ ಯೂಸ್ ಮಾಡ್ತಾರೆ ಪಿಂಕ್ ಸಾಲ್ಟ್ನ, ಬಟ್ ನನಗೆ ತುಂಬ ವರ್ಷಗಳಿಂದ ವಿ ಯೂಸ್ ದಿಸ್ ಅಷ್ಟೇ. ಸೊ ಲಾಸ್ಟಲ್ಲಿ ವಿ ವಿಲ್ ಆ್ಯಡ್ ಲಿಟಲ್ ಕಸೂರಿ ಮೇಥಿ. ಬೇಕಾದವರು ಗರಂ ಮಸಾಲ, ಜೀರಾ ಪೌಡರ್, ಧನಿಯಾ ಪೌಡರ್ ಏನೇನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಲೆಮನ್ ಸ್ಕ್ವೀಸ್ ಮಾಡ್ಕೋತೀನಿ. ನನಗೆ ಯಾವುದೇ ಡಿಶ್ ಇರಲಿ ನನಗೆ ಲೆಮನ್ ಇರಬೇಕು, ಆ್ಯಂಡ್ ಆಲ್ಸೋ ಕೆಚಪ್ ಇರಬೇಕು, ಆ್ಯಂಡ್ ಆಲ್ಸೋ ಕೊತ್ತಂಬರಿ ಸೊಪ್ಪು. ಇಷ್ಟೇ ಫ್ರೆಂಡ್ಸ್. ಇದನ್ನು ಆ್ಯಕ್ಚುಲಿ ನೀವು ಪನ್ನೀರ್ ಜೊತೆನೂ ಮಾಡ್ಕೋಬೋದು, ಸೋಯಾ ಜೊತೆನೂ ಮಾಡ್ಕೋಬೋದು, ಮಶ್ರೂಮ್ ಜೊತೆನೂ ಮಾಡ್ಕೋಬೋದು, ಟೋಫುಗೂ ಮಾಡ್ಕೋಬೋದು ಆ್ಯಕ್ಚುಲಿ. ಸೊ ಎಲ್ಲ ಮಿಕ್ಸ್ ಆಗಿದೆ. ಈಗ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ ಅಷ್ಟೇ, ಸ್ವಲ್ಪ ಹಿಡ್ಕೊಳ್ಳಿ ಅಂತ ಇದು ಮಸಾಲ ಎಲ್ಲ. ಸೊ ಅದಾದಮೇಲೆ ವಿ ಕ್ಯಾನ್ ಫ್ರೈಂಗ್ ದ ಚಿಕನ್. ಸೊ ಮ್ಯಾರಿನೇಟ್ ಆಗಲಿ. 10 minutes later. ಈ ಪ್ಯಾನ್ ಕತೆ ಏನಂದರೆ, ನಾನು ಈ ಥರ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಿ ಅಂತ ಯಾವಾಗಲೂ ಹೇಳಿದ್ದೆ. ಅದಕ್ಕೋಸ್ಕರ ಅಮ್ಮ ಈ ಪ್ಯಾನ್ ಬೇಕು ಅಂತ ಎಲ್ಲೋ ಹೋಗಿ ತೊಗೊಂಬಂದಿರೋದು. ಯೂಸಿಂಗ್ ಆಲಿವ್ ಆಯಿಲ್ ಅಡ್ವಾಂಟೇಜಸ್ ಏನಂದರೆ ಇಟ್ಸ್ ಜಸ್ಟ್ ಸ್ಪ್ರೇ ಮಾಡೋದು, ಆ್ಯಂಡ್ 1 ಸ್ಪ್ರೇಗೆ 2 ಕ್ಯಾಲರೀಸ್ ಅಷ್ಟೇ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 2 ಕ್ಯಾಲರೀಸ್ ಪರ್ ಸ್ಪ್ರೇ ಅಂತ. ಸೊ ಅದನ್ನೇ ಯೂಸ್ ಮಾಡಿ ನಾನು ಇತ್ತೀಚೆಗೆ ಎಲ್ಲ ಮಾಡ್ಕೋತಾ ಇರೋದು. ಇಷ್ಟೇ. ಬೇಕಾದರೆ ಅದ್ರ ಮೇಲೆ ಮಾಡ್ಕೋಬೋದು. ಕಾಯಿಲಿ ತಕ್ಕ ಮಟ್ಟಿಗೆ ಮ್ಯಾರಿನೇಟ್ ಆಗಿದೆ. ಸ್ಟಾರ್ಟ್ ಫ್ರೈಂಗ್. ಅಮ್ಮ ಮಾಡೋ ಚಿಕನ್ ಯೂಶ್ವಲಿ ರೆಡ್ ಕಲರ್ ಇರುತ್ತೆ. ಅವರು ಖಾರದ ಪುಡಿ ಅದೆಲ್ಲ ಫುಲ್ ಇಂಡಿಯನ್ ಸ್ಪೈಸಸ್ ಹಾಕಿ ಮಾಡ್ತಾರೆ. ಸೊ ನಾನು ಪೆಸ್ಟೋ ಚಿಕನ್ ಮಾಡ್ತೇನೆ. It smells so nice. Yeah. Hope it turns out good. 5 minutes later. I think ಆಗಿದೆ ನೋಡಿ. ಒಂಚೂರು ಬೇಯಬೇಕಾ? ಸೊ ಆಗಿದೆ. ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇದು ಮಾಡಿಬಿಟ್ಟೆ ಅಂತ ಸ್ವಲ್ಪ ಪ್ಯಾನು ಸೀದೋಗಿದೆ. ಬಟ್ ಚಿಕನ್ ಸೀದೋಗಿಲ್ಲ, ದಟ್ ಈಸ್ ಮೇನ್ ಅಲ್ವಾ. ಬಟ್ ಇದನ್ನು ತೊಳೆಯೋದೇ ಇರೋದು ನನಗೆ ಇವಾಗ. ಮುಗ್ದಿದೆ ಪೆಸ್ಟೋ ಚಿಕನ್. ಐ ಆಮ್ ಆ್ಯಕ್ಚುಲಿ ಕ್ಯೂರಿಯಸ್ ಟು ಟ್ರೈ ಹೇಗೆ ಬಂದಿದೆ ಅಂತ. ಸೊ ನಾನು ಇದನ್ನು ಯೂಶ್ವಲಿ ಪನ್ನೀರಲ್ಲಿ ಟ್ರೈ ಮಾಡ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ಪೆಸ್ಟೋ ಚಿಕನ್ ಮಾಡಿರೋದು ಫಾರ್ ದ ವಿಡಿಯೋ. ಹೇಗೆ ಬಂದಿದೆ ಅಂತ ನಾನು ನೋಡ್ಬೇಕು. ಸೊ ಯಾರು ಟೇಸ್ಟ್ ಮಾಡ್ತಾರೋ ಬಿಡ್ತಾರೋ ಫಸ್ಟ್ ನಾನು ಟೇಸ್ಟ್ ಮಾಡಿ, ಆಮೇಲೆ ನಮ್ಮ ಡ್ಯಾಡಿಗೆ ಟೇಸ್ಟ್ ಕೊಟ್ಟು, ಆಮೇಲೆ ನನ್ನ ಟೀಮಿಗೆ ಟೇಸ್ಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಫೈವ್ ಸ್ಟಾರ್ ಶೆಫ್ ಆಗ್ಬೋದು ನಾನು, ಅಷ್ಟು ಚೆನ್ನಾಗಿದೆ. ನಿಜ ಚೆನ್ನಾಗಿದೆ. ಬನ್ನಿ. ನೀವು ಆ್ಯಕ್ಟಿಂಗ್ ಎಲ್ಲ ಮಾಡಬೇಡಿ, ಕರೆಕ್ಟಾಗಿ ಹೇಳಿ ಹೆಂಗಿದೆ ಅಂತ. ಹಂಗಲ್ಲ, ಒಂದೇ ಪೀಸ್ ತಿನ್ಬಿಟ್ಟು ಹೇಳಬೇಕು. ಇದೊಂದು ಪೀಸ್ ತಗೋಬೋದು, ಚೆನ್ನಾಗಿದೆ ಅದಕ್ಕೋಸ್ಕರ. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆಯಂತೆ, ಕರೆಕ್ಟಾಗಿ ಹೇಳಬೇಕು. ನಿಜವಾಗ್ಲೂ ಸೂಪರ್ ಆಗಿದೆ. ಅದಕ್ಕೆ 2 ಪೀಸ್ ತಿಂದು ಇನ್ನೊಂದು ಪೀಸ್ ತೊಗೊಂತ ಹಾಗೆ ಹೋಯ್ತು. ಸಕ್ಕದಾಗಿ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಪೆಸ್ಟೋ ಚಿಕನ್, ಅಥವಾ ಇದಕ್ಕೆ ನೀವು ಕಸ್ಟಮೈಸ್ ಮಾಡಿಕೊಂಡು ನಾನು ಇಂಪ್ರೂವೈಸ್ ಮಾಡಿರೋ ಥರ ನೀವು ಏನೇನೋ ಇಂಪ್ರೂವೈಸ್ ಮಾಡಿಕೊಂಡು ತಿನ್ನೋ ಥರ ಮಾಡಿಕೊಂಡು ತಿನ್ಬೋದು. ಸೊ ದಿಸ್ ವಾಸ್ ಮೈ ಎಪಿಸೋಡ್ 2. ಮತ್ತಷ್ಟು ನನ್ನ ಕುಕ್ಕಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಏನೇನು ಟ್ರೈ ಮಾಡಬೇಕು ಅಂತ. ಸೊ ದಿಸ್ ವಾಸ್ ಎಪಿಸೋಡ್ 2 ಆಫ್ ಮೈ ಹ್ಯಾಂಗ್ರಿ ಕುಕಿಂಗ್ ಸೀರೀಸ್. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಮೀ. I love you guys.